ನಿಮ್ಗೇನಾದರೂ ಹಾರರ್ ಮೂವಿ ಒಳ್ಳೇದು ಗೊತ್ತಿದ್ರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ, ಸೊ ಇವತ್ತು ಆಚೆ ಲಂಚ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಎಲ್ಲಿ ಅಂತ ಗೊತ್ತಿಲ್ಲ, ಸೊ ನೋಡುವ. ಆ್ಯಂಡ್ ಇವತ್ತು ಫುಲ್ ಡೇ ವ್ಲಾಗ್ ಮಾಡ್ತೀನಿ. ಸೊ ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಬನ್ನಿ. ಫ್ರೆಂಡ್ಸ್, 40 ಡಿಗ್ರಿ ಇದೆ ಬಿಸಿಲು. ಕಣ್ಣು ಓಪನ್ ಮಾಡ್ಲಿಕ್ಕಾಗಲ್ಲ ಇದರಲ್ಲಿ ಕೂತ್ಕೊಂಡ್ರೆ, ಅಷ್ಟು ಬಿಸಿಲಿದೆ. ಕಣ್ಣೆಲ್ಲ ನೋವಾಗುತ್ತೆ. ಉರಿ ಜಾಸ್ತಿ ಉಂಟದು ಒಂಥರ. ಈ ಟೈಮಿಗಂತೂ ಹೊರಗೆ ಎಲ್ಲಿ ಹೋಗ್ಲಿಕ್ಕೆ ಮನಸ್ಸೇ ಬರಲ್ಲ. ಫ್ರೆಂಡ್ಸ್, ನನ್ನ ವಿಡಿಯೋಗೆ ಜಾಸ್ತಿ ಕಮೆಂಟ್ಸ್ ಹಾಕಿ ಆಯ್ತು. ನನಗೆ ಕಮೆಂಟ್ಸ್ ಓದೋದು ಆ್ಯಂಡ್ ಅದಕ್ಕೆ ರಿಪ್ಲೈ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಕೆಲವರು ಕಮೆಂಟ್ಸ್ ಹಾಕ್ತಿದ್ದೀರಾ, ಸೊ ನನಗೆ ಖುಷಿ ಆಗುತ್ತೆ. ಒಂದು ಕಮೆಂಟ್ಸ್ ಇರಲಿ ಜಾಸ್ತಿ ಇರಲಿ, ಸೊ ಅದನ್ನು ಓದಿದಾಗ ಏನೋ ಖುಷಿ ಅಂತ ಅನಿಸುತ್ತೆ. ಸೊ ಕಮೆಂಟ್ ಜಾಸ್ತಿ ಹಾಕಿ, ನಾನು ಎಲ್ಲ ಕಮೆಂಟ್ಸ್ಗೇನು ರಿಪ್ಲೈ ಮಾಡ್ತೀನಿ, ಆಯಿತಾ? ಈಗ ನಿಮಗೆ ಇಲ್ಲಿನ ಬಸ್ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ, ಅಬುದಾಬಿಯದ್ದು. ఫుల్ ఏసీ బస్. ಏತು ಟಿಕೆಟ್ ನಿಕ್ಕು ಇಪ್ಪುಂಡು ಒಡೆ ಪೋಪಿನಾಡಲ್ಲ. ಕಾರ್ಡ್ ಇರುತ್ತೆ, ಕಾರ್ಡ್ಗೆ ರೀಚಾರ್ಜ್ ಮಾಡಿಸ್ಬೇಕು. ಆಮೇಲೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಜಾಸ್ತಿ ಜದ ಟಿಕೆಟ್, ಜಾಸ್ತಿ ಪ್ರೈಸ್ ಇರಲ್ಲ. 5 dirhams ಗೊತ್ತಿಲ್ಲ, ಕಮ್ಮಿ ಇರುತ್ತೆ ಅಷ್ಟೇ, ತುಂಬ ಕಮ್ಮಿ ಇರುತ್ತೆ ಬಸ್ ಇದು. ಅದೇ ಒಳ್ಳೆ AC, ಕುತ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು ಬಸ್ಸಲ್ಲಿ. ನನಗೆ ಕೂಡ ಬಸ್ಸಲ್ಲಿ ಹೋಗ್ಬೇಕಂತ ತುಂಬ ಇಷ್ಟ. ಸೊ ಯಾವಾಗ ಹೋಗೋದು ಅಂತ ಗೊತ್ತಿಲ್ಲ. ಯಾವಪ್ಪ ಈ ಬಸ್ ಕಾರ್ ಡ್ರೈವಿಂಗ್ ಮಾಡುವಾಗ ನನ್ನ ಹಸ್ಬೆಂಡ್ಗೆ ನಾನು ಮಾತಾಡ್ಸಿದ್ರೆ ಕರೆಕ್ಟಾಗಿ ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ಒಂದು ಕಡೆ ಬಿಸಿಲು, ಒಂದು ಕಡೆ ಟ್ರಾಫಿಕ್ಕು. ಸೊ ನಾನು ಒಂದೊಂದೇ ಮಾತಾಡಿಸ್ತೀನಿ, ಆದರೂ ಪಾಪ ಅವರು ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದಕ್ಕೆ ಆನ್ಸರ್ ಮಾಡ್ತಾರೆ. ಈಗ ಫಸ್ಟ್ ಬಂದಿರೋದು ನಾವೊಂದು ಸೂಪರ್ ಮಾರ್ಕೆಟ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ, ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಸಂಡೇ ನಾವು ಕ್ಯಾಟ್ಸ್ಗೆ ಫುಡ್ ಹಾಕ್ಲಿಕ್ಕೆ ಹೋಗ್ತೀವಿ ಪಾರ್ಕಿಗೆ. ಸೊ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಫುಡ್ ತಗೊಳ್ಳಿಕ್ಕೆ ಬಂದಿದ್ದೀವಿ. ಈಗ ಒಂದೊಂದು ಟೈಮಿಗೆ ಒಂದೊಂದು ವೆರೈಟಿ ಫುಡ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀವಿ ನಾವು. ಒಂದ್ಸಲ ಟ್ಯೂನಾ ತಗೊಂಡ್ರೆ, ಇನ್ನೊಂದ್ಸಲ ಚಿಕನ್ ಫ್ಲೇವರ್, ಆ ಥರನೇ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ. ಯಾವುದು ಒಳ್ಳೇದು ಇದೆ ಅಂತ ನೋಡಿಬಿಟ್ಟು ನಾವು ತಗೊಳ್ತೀವಿ. ನನಗೆ ಆ್ಯನಿಮಲ್ಸ್ ಅಂದರೆ ತುಂಬಾ ಇಷ್ಟ, ಇವನ್ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ. ಸೊ ಹಾಗಾಗಿ ನಮಗಿಬ್ಬರಿಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದು ವಿಷಯದಲ್ಲೆಲ್ಲ. ಓನ್ಲಿ 29 आता. तुले बरं चिकन किन्या पुच्चेಲ್ಲ ತಿನ್ನೋಲ್ಲ. ಅಂಡರ್ 1 ತೊಂಗ ಇರಕ್ಷಿತ ಕಿನ್ಯ ಪುಚ್ಚೆಲ್ಲ ತಿನ್ನ. ಅಡಲ್ಟ್ 4 above 1 year. ಓಕೆ, ಆಲ್ ಗ್ರೇಟ್. ಫುಡು ಸಿಕ್ತು, ತಗೊಂಡ್ವಿ. ಇನ್ನು ವಾಟರ್ ಆಗಬೇಕು, ವಾಟರ್ ಬಾಟಲ್ಸ್ ತೊಗೊಳ್ಬೇಕು. ಆ್ಯಂಡ್ ನೆಕ್ಸ್ಟು ಅದಕ್ಕೆ ಪ್ಲೇಟ್ಸ್ ತೊಗೊಳ್ಬೇಕು, ಆಯಿತಾ?
ಪಾರ್ಕ್ ಆದರೂ ಕೂಡ ಇಲ್ಲಿ ಒಟ್ರಾಶ್ ಎಲ್ಲೆಲ್ಲೋ ನೆಲದಲ್ಲೆಲ್ಲ ಹಾಕುವಾಗಿಲ್ಲ. ನೀಟಾಗಿ ಕ್ಲೀನಾಗಿ ಒಂದು ಸೈಡಲ್ಲಿ ಇಡಬೇಕು ಫುಡ್, ಅಲ್ಲಲ್ಲಿ ಇಡ್ಬೋದು, ಬಟ್ ಪ್ಲೇಟ್ಸ್ಗೆಲ್ಲ ಹಾಕಿ ಕ್ಲೀನಾಗಿ ಇಡಬೇಕು. ಸೊ ನಾವು ಫುಡ್ ಹಾಕಲಿಕ್ಕೆ ಒಂದು ಪ್ಲೇಟ್ ಆ್ಯಂಡ್ ವಾಟರ್ ಹಾಕಲಿಕ್ಕೆ ಒಂದೊಂದು ಪ್ಲೇಟ್ ಆ ಥರ ತಗೊಳ್ತಿದ್ದೀವಿ. ಇಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ಸ್ ಇದೆ, ಪೇಪರ್ ಪ್ಲೇಟ್ಸ್ ಇದೆ. ಸೊ ನಾವು ಪ್ಲಾಸ್ಟಿಕ್ ಪ್ಲೇಟ್ಸ್ ತಗೊಳ್ಳೋದೇ ಬೆಸ್ಟ್ ಅಂತ ಅನಿಸಿತು. ಪೇಪರ್ ಪ್ಲೇಟ್ಸ್ ಆದರೆ ಅದು ಬೇಗನೆ ಹೋಗ್ಬೋದು, ಹಾಳಾಗ್ಬೋದು. ಸೊ ಪ್ಲಾಸ್ಟಿಕ್ ಆದರೆ ಇನ್ನೊಂದು ಸಲ ಬೇರೆಯವರು ಕೂಡ ಬಂದು ಹಾಕ್ಬೋದಲ್ವ, ಅದಕ್ಕೆ. ಸೊ ಗಟ್ಟಿಯಾಗಿತ್ತು ಪ್ಲಾಸ್ಟಿಕ್ ಪ್ಲೇಟ್ಸ್ ಎಲ್ಲ. ಸೊ ಹಾಗಾಗಿ ನಾವು ಪ್ಲಾಸ್ಟಿಕ್ ಪ್ಲೇಟ್ಸೇ ಚೂಸ್ ಮಾಡಿದ್ವಿ. ಓಕೆ ಬೊಕ್ಕ ಒಂದು ಒಂಚೂರು ನೀರು ದಿವ್ಯದೆ ಒಂಚೂರು ಹೌದಾ, ಒಂಚೂರು ಅಗ್ಯಾಲದ ಅದಕ್ಕಿನ್ನೇ ಅವಜಿ ರಕ್ಷದ ಒಂದು ಫುಡ್ ಸೆಕ್ಷನ್ಗೆ ನೋಡಿದಾಗ ಆಟೋಮೆಟಿಕಲಿ ಹಂಗ್ರಿ ಆಗುತ್ತೆ, ಹಸುವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ವೆರೈಟಿ ಬಿಸ್ಕೆಟ್ಸ್ ಇತ್ತು, ಕೆಲವೊಂದು ಇಂಡಿಯನ್ ಬಿಸ್ಕೆಟ್ಸ್ ಕೂಡ ಇತ್ತು, ಬಟ್ ಬೇರೆ ನಾವು ಯಾವುದು ತಿಂದಿರಲ್ಲ ಅದನ್ನೆಲ್ಲ ನಾವು ತಗೊಂಡ್ವಿ. ಊಟ ಮಾಡುವ ತನಕ ಏನಾದರೂ ತಿಂತಾ ಇರ್ಬೋದಲ್ವಾ ಅಂತ. ಫ್ರೆಂಡ್ಸ್, ಇದು ಸ್ಪೆಷಲ್ ಐಸ್ ಕ್ರೀಮ್ ದುಬಾಯ್ದು. ನೋಡುವ ಹೇಗಿದೆ ಅಂತ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸ್ಮೆಲ್ ಚೆನ್ನಾಗಿದೆ. ಮ್ಯಾಂಗೋ ಫ್ಲೇವರ್ ಚೆನ್ನಾಗಿದೆ. ತುಂಬ ಐಸ್ ಇದೆ. ಇಲ್ಲಿಂದ ನಾವು ಸೀದಾ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಸೊ ಮಧ್ಯದಲ್ಲಿ ನಮಗೊಂದು ಹೊಸ್ತು ಒಂದು ಶಾಪ್ ಸಿಕ್ತು, ಹೈಪರ್ ಮಾರ್ಕೆಟ್. ಅಲ್ಲಿ ಬಟ್ಟೆಗಳೆಲ್ಲ ನಮಗೆ ಕಾಣಿಸಿತು. ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಒಳಗೆ ಹೋದ್ವಿ. ಸೊ ತುಂಬಾ ದೊಡ್ಡದಾಗಿತ್ತು ಇದು ಶಾಪ್ ಮಾತ್ರ. ಇಲ್ಲಿ ಎಲ್ಲನೂ ಸಿಗುತ್ತೆ, ಅಂದರೆ ಫುಡ್ ಐಟಮ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲನೂ ಸಿಗುತ್ತೆ ಇಲ್ಲಿ. ಆ್ಯಂಡ್ ಬಟ್ಟೆದು ಸೆಕ್ಷನ್ ಮಾತ್ರ ತುಂಬಾ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಇಲ್ಲೆಲ್ಲ ಒಂದೊಂದು ಓಪನ್ ಆಗ್ತಾನೆ ಇರುತ್ತೆ ಹೊಸ್ತು ಶಾಪ್ಸ್ ಎಲ್ಲ. ಹೇಳೋದೇ ಬೇಡ, ದೊಡ್ಡ ಮಾಲ್ ಥರನೇ ಇರುತ್ತೆ. ಇಲ್ಲಿ ಎಲ್ಲ ಬಟ್ಟೆಗಳ ಕ್ವಾಲಿಟಿ ಚೆನ್ನಾಗಿತ್ತು. ಬಟ್ ನನಗೆ ಲಾಸ್ಟ್ ತನಕ ಅಷ್ಟು ಸರ್ಚ್ ಮಾಡಿದ್ರು ಒಂದು ಬಟ್ಟೆ ನನಗೆ ಸಿಕ್ಕಿಲ್ಲ. ಆ್ಯಂಡ್ ಟೀ ಶರ್ಟ್ಸ್ ಕೂಡ ನನ್ನ ಜೊತೆ ತುಂಬಾ ಇದೆ. ನನಗೆ ಯಾವುದು ಕೂಡ ಇಷ್ಟ ಆಗಿಲ್ಲ. ಒಂದು ನಾನು ತಗೊಂಡಿರ್ಬೋದು, ಗೊತ್ತಿಲ್ಲ, ನೆನಪಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ನೋಡ್ತಾ ಇದ್ದಾರೆ. ಇಲ್ಲೆಲ್ಲ ಮೇಲೆ ಬೋರ್ಡ್ಸಲ್ಲಿ ನೀವು ಯೆಲ್ಲೋ ಕಲರಲ್ಲಿ ನೋಡ್ತಿರ್ಬೋದು. ಕಮ್ಮಿ ಪ್ರೈಸ್ಗೆಲ್ಲ ಹಾಕಿದ್ದಾರೆ, 20 dirhams, 21, 30 ಅಂತ ಎಲ್ಲ. ಬಟ್ ಒಳಗೋಗಿ ನೀವು ಕರೆಕ್ಟಾಗಿ ಪ್ರೈಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಚೇಂಜ್ ಇರುತ್ತೆ, ಹೈ ಇರುತ್ತೆ. ಆ್ಯಂಡ್ ಮೆಟೀರಿಯಲ್ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಹೈ ಇರುತ್ತೆ. ಇದು ಸುಮ್ಮನೆ ಕಸ್ಟಮರನ್ನು ಅಟ್ರಾಕ್ಷನ್ ಮಾಡಲಿಕ್ಕೋಸ್ಕರ ಈ ಥರ ಪ್ರೈಸ್ ಎಲ್ಲ ಈ ಥರ ಬರೆದಿರ್ತಾರೆ ಅಷ್ಟೇ. ಅದರಲ್ಲಿ ಒಂದೊಂದು ಬಟ್ಟೆ ಮಾತ್ರ ಆ ಪ್ರೈಸ್ಗಿರುತ್ತೆ, ಮತ್ತೆ ಎಲ್ಲ ಹೆವಿ ಇರುತ್ತೆ. ಅವು ಶಾರ್ಟ್ ಹಣ್ಣು ಮಸ್ತ್ ರಕ್ಷಿತ, ಅವು ಮಸ್ತ್ ಶಾರ್ಟ್ ಹಣ್ಣು. ಅವು ಫಸ್ಟ್ ಸೆಲೆಕ್ಟ್ ಮಲ್ಪಲೆ ಬಾಕ ಮಾಡಬೇಕು. ನೆಟ್ಟದಲ್ಲ ಈ ಕಲರ್ ಹೆಡ್ ಹಣ್ಣು. ಬ್ಲ್ಯಾಕ್ ಹೆಡ್ ಹಣ್ಣು. ಬ್ಲ್ಯಾಕ್ ಸೂಪರ್. ಬಟ್ ಈ ಕಲರ್ ಅಂತೂ ಈ ಕಲರ್ ತಿರ್ತಿರ್ತದ. ಅವ್ನು ಈ ಕಲರ್ ಇಟ್ಟ ರಕ್ಷಿತ್ ಆಯ್ತಾ ತಿರ್ತಿದ
ಇಲ್ಲ ಈ ಕಲರ್ ಲೈಟ್ ಬಿಡೋಲಿ ಮಡ್ಪೋಲಿ ಬಿಡೋಲಿ ಅವನು ಹಾಂ ನನಗನ್ನಿಸ್ತು ನನ್ನ ಹಸ್ಬೆಂಡ್ಗಿಂತ ನಾನೇ ಫಾಸ್ಟ್ ಆಗಿದ್ದೀನಿ ಈ ಥರ ಸೆಲೆಕ್ಷನ್ ಎಲ್ಲ ಮಾಡಲಿಕ್ಕೆ. ನೋಡಿ ಅವ್ರು ಒಂದು ಶಾರ್ಟ್ಸ್ ಇಟ್ಕೊಂಡು ಎಷ್ಟು ನೋಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಕೆಲವೊಂದ್ಸಲ ಸೈಜ್ ಇರಲ್ಲ, ಕೆಲವೊಂದ್ಸಲ ಅವ್ರಿಗೆ ಇಷ್ಟವಾದ ಕಲರ್ ಇರಲ್ಲ. ಸೊ ಎಲ್ಲದನ್ನು ಕರೆಕ್ಟಾಗಿ ನೋಡ್ಕೊಂಡು ತಗೊಳ್ಳೋ ಅಷ್ಟರಲ್ಲಿ ಆಗುತ್ತೆ ಟೈಮ್. ಶರ್ಟ್ಸ್ ಆಡೋದು ಶರ್ಟ್ ಹಸ್ಬೆಂಡ್ ಆಯಿತು, ಶಾಪಿಂಗ್ ಮುಗೀತು. ಈಗ ನನ್ನ ಲೇಡೀಸ್ ಸೆಕ್ಷನ್ಗೆ ನಾವು ಬಂದ್ವಿ. ಸೊ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಲೇಡೀಸಿದ್ದು ಯಾವಾಗಲೂ ಆ ಥರನೇ, ಯಾವ ಶಾಪ್ಗೆ ಹೋದ್ರೂ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ. ಮೆನ್ಸಿಗೆ ಯಾವುದೇ ಕಲೆಕ್ಷನ್ಸ್ ಇರಲಿ, ವೆರೈಟಿ ಇರಲ್ಲ, ಬಟ್ ಇಲ್ಲಿ ಇತ್ತು ಆಯಿತಾ. ಸೊ ಈಗ ನಾನು ನೋಡ್ತಿದ್ದೀನಿ ನನಗೆ ಯಾವುದು ಆಗ್ಬೋದು ಅಂತ. ನನಗೆ ಒಂದ್ಸಲ ಇಷ್ಟ ಆಗುತ್ತೆ, ಆಮೇಲೆ ಅದು ಇಷ್ಟನೇ ಆಗಲ್ಲ. ಒಂದು ಜೀನ್ಸು ಫ್ರೆಂಡ್ಸ್ ಫುಲ್ಲು ಟಯರ್ಡ್ ಅಲ್ಲ, ಬಿಸಿಲು ಏನೋ ಒಂದು ಫಸ್ಟ್ ಕಾರಿಗೆ ಬಂದು ಕುತ್ಕೊಂಡಾಗ ಬಿಸಿಲು ಫೇಸ್ ಮೇಲೆ ಹೊಡಿತದೆ, ಫುಲ್ಲು ಇದಾಗತ್ತೆ, ಟಯರ್ಡು. ಸೊ ಈಗ ಊಟಕ್ಕೆ ಹೋಗ್ತಿದ್ದೀವಿ, ಲಂಚ್ಗೆ ಹೋಗ್ಬೇಕು. ನೀರು ಓಪನ್ ಅನ್ಕೋ. ಊಟಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ದೂರ ಇದೆ. ಎಷ್ಟು ದೂರ ಉಂಟು? ಹಾಫ್ ಆನ್ ಅವರಾ? ತುಂಬಾ ಹಸಿವು ಆಗ್ತಾ ಉಂಟು ಈಗ ಮಾತ್ರ. ಗಂಟೆ 3:30 ಆಯ್ತು. ಈಗ ಹೋಟೆಲ್ಗೆ ಹೋಗೋ ತನಕ ಹಂಗ್ರಿ ಆಗುತ್ತೆ. ಈ ಚಿಪ್ಸ್ ತಿಂತಿದ್ದೀವಿ. ಫೈನಲಿ ನಾವು ಹೋಟೆಲ್ಗೆ ರೀಚ್ ಆದ್ವಿ. ಈ ಹೋಟೆಲ್ ಸರ್ಚ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂದರೆ ತುಂಬ ರೌಂಡ್ಸ್ ಹೊಡೆದ್ವಿ ಆಯಿತಾ ಇಲ್ಲೇ. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡಿರುವಂಥ ಹೋಟೆಲ್, ಇದು ಮುಘಲ್ ದರ್ಬಾರ್ ಅಂತ. ಫುಡ್ ಚೆನ್ನಾಗಿತ್ತು, ತೋರಿಸ್ತೀನಿ ಏನೆಲ್ಲ ತಿಂದ್ವಿ ಅಂತ. ನಿಮ್ಗೇನಾದರೂ ಅಬುದಾಬಿಗೆ ನೀವು ಬಂದರೆ ಈ ಹೋಟೆಲ್ ನೀವು ಟ್ರೈ ಮಾಡ್ಬೋದು. ಫುಡೆಲ್ಲ ಹೇಳೋದೇ ಬೇಡ, ಬೆಸ್ಟ್, ಚೆನ್ನಾಗಿದೆ, ಟೇಸ್ಟಿಗಿದೆ.
ಆಯಿತಾ. ಬಟ್ ಇಲ್ಲಿ ಪಾರ್ಕ್ ಮಾಡಲಿಕ್ಕೆ ಪ್ಲೇಸೇ ಇಲ್ಲ ಆಯಿತಾ. ದೂರದಲ್ಲಿ ನೀವು ಎಲ್ಲಾದರೂ ಪಾರ್ಕ್ ಮಾಡಿ ಬರಬೇಕು, ಇಲ್ಲಾಂದರೆ ಜಾಗನೇ ಇಲ್ಲ. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಫುಲ್ಲು ರಶ್ಶು, ಎಲ್ಲರೂ ಪಾರ್ಕ್ ಮಾಡಿದ್ದಾರೆ ಕಾರ್ಸ್. ಫೈನಲಿ ಕಾರ್ ಪಾರ್ಕಿಂಗ್ ಪ್ಲೇಸ್ ಸಿಕ್ತು. ಇಲ್ಲಿ ಪಾರ್ಕಿಂಗೇ ಇಲ್ಲ, ಇವತ್ತು ಸಂಡೇ ಅಲ್ಲ, ಫುಲ್ಲು ರಶ್ಶು. 1 ಅವರ್ ನಾವು ವೆಯ್ಟ್ ಮಾಡಿದ್ವಿ ಪಾರ್ಕಿಂಗಿಗೆ, ಆಚೆ ಈಚೆ ಅಂತ. ಸೊ ಫೈನಲ್ ಆಗಿ ಪಾರ್ಕಿಂಗ್ ಸಿಕ್ತು. ಸಾಕಾಯ್ತಪ್ಪ, ಕಾರಲ್ಲಿ ಕುತ್ಕೊಂಡಿದ್ರು ಫುಲ್ಲು ಸಾಕಾಗೋಯ್ತು ನನಗೆ. ಇಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ಸ್ ಇದೆ ಅಂದರೆ ಬಿಸಿಲೇ ಗೊತ್ತಾಗಲ್ಲ, ಚೆನ್ನಾಗಿದೆ. ಇದು ಇಂಡಿಯನ್ ರೆಸ್ಟೋರೆಂಟ್ ಆಯಿತಾ. ನೇಮ್ ಮಾತ್ರ ಆ ಥರ ಇದೆ, ಬಟ್ ಇಂಡಿಯನ್ ಫುಡ್ ಎಲ್ಲ ಒಳ್ಳೆ ಸಿಗುತ್ತೆ ಇಲ್ಲಿ. ಮತ್ತು ಆ್ಯಂಬಿಯನ್ಸ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಒಂಥರ ಕಾಮ್ ಆಗಿದೆ ಹೋಟೆಲ್. ಆ್ಯಂಡ್ ನಾವು ಹೋಟೆಲ್ ಒಳಗಡೆ ಬರುವಾಗ ಟೈಮ್ ಈವ್ನಿಂಗ್ 5:30 ಆಗಿತ್ತು ಆಯಿತಾ. ಊಟದ ಟೈಮ್ ಕ್ರಾಸ್ ಆಗಿದೆ. ಸೊ ರೆಸ್ಟೋರೆಂಟಲ್ಲಿ, ಇಷ್ಟು ದೊಡ್ಡ ರೆಸ್ಟೋರೆಂಟಲ್ಲಿ ಯಾರೂ ಇರಲಿಲ್ಲ, ನಾವೇ ಇದ್ದಿದ್ದು ಇಬ್ಬರೇ. ಸೊ ಆಮೇಲೆ ಜನ ಬರ್ತಾಯಿದ್ರು, ಲಂಚ್ಗೆಲ್ಲ ಬಂದು ಹೋಗಿರ್ತಾರಲ್ವ ಜನ. ಸೊ ಒಂಥರ ಖುಷಿ ಆಯಿತು, ಫುಲ್ ಎಷ್ಟು ದೊಡ್ಡ ಹೋಟೆಲಲ್ಲಿ ನಾವು ಇಬ್ಬರೇ ಕುತ್ಕೊಂಡಿದ್ದೀವಿ ಅಂತ. ಫಸ್ಟ್ ಇವರು ನಾವೇನೇ ಆರ್ಡರ್ ಮಾಡಿದ್ದು ಫಸ್ಟ್ ಪಾಪಡ್ ಕೊಡ್ತಾರೆ. ಆ್ಯಂಡ್ ಅದ್ರ ಜೊತೆ 2 ಟೈಪ್ ಇದು ಚಟ್ನಿ ಆ್ಯಂಡ್ ಆನಿಯನ್ ಇರುತ್ತಲ್ಲ, ಅದೇನೋ ಮಾಡಿ ಕೊಡ್ತಾರೆ. ಆ್ಯಂಡ್ ಅದಂತೂ ಸೂಪರ್ ಆಗಿತ್ತು, ಹೇಳೋದೇ ಬೇಡ. ತಿನ್ಪು ಜರ. ಜಾಸ್ತಿ ಏನು ತಿನ್ನಲಿಕ್ಕಾಗಿಲ್ಲ, ಯಾಕಂದರೆ ಊಟದ ಟೈಮ್ ಆಗಿದೆ. ಊಟದ ಟೈಮ್ ಆದರೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಸೊ ಹಸುವಿಗೋಸ್ಕರ ನಾವು ಸೂಪ್ ಆರ್ಡರ್ ಮಾಡಿದ್ವಿ. ಇದು ಚಿಕನ್ ಮ್ಯಾಂಚೋ ಸೂಪ್ ಆಯಿತಾ. ಇದು ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಚಿಕನ್ ಟಿಕ್ಕಾ ಮಸಾಲ, ಅದರ ಜೊತೆಗೆ ರುಮಾಲಿ ರೋಟಿ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆಯಿತಾ. ಆ್ಯಂಡ್ ಲಾಸ್ಟಿಗೆ ಇಲ್ಲಿನ ಫೇಮಸ್, ಈ ಹೋಟೆಲ್ನ ಫೇಮಸ್ ಪೇಡೆವಾಲಿ ಲಸ್ಸಿ ಆಯಿತಾ. ಲಸ್ಸಿ ಫೇಮಸ್, ಅದರಲ್ಲಿ ಕೂಡ ಪೇಡೆವಾಲಿ ಲಸ್ಸಿ ಅಂತೆ, ಅದಂತೂ ಸೂಪರ್ ಆಗಿತ್ತು. ತೋರಿಸ್ತೀನಿ ನೋಡಿ. ನಾನು ಲಸ್ಸಿ ಕುಡಿಯೋದು ಎಷ್ಟು ಟೈಮ್ ಆಯ್ತು ಅಂತ ನನಗೆ ಗೊತ್ತಿಲ್ಲ, ನಾನು ಚಿಕ್ಕದಿರುವಾಗ ಕುಡ್ದಿರ್ಬೋದೇನೋ. ಆ್ಯಂಡ್ ಇದು ಮಾತ್ರ ತುಂಬ ಚೆನ್ನಾಗಿತ್ತು ಆಯಿತಾ, ಟೇಸ್ಟಿ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಇಚ್ಚಡ ಓ ಬಿಲ್ಡಿಂಗ್ ಬತ್ತು. ಫ್ರೆಂಡ್ಸ್, ಫೈನಲಿ ನಾವು ಪಾರ್ಕಿಗೆ ಬಂದಿದ್ದೀವಿ. ಈಗ ಫಸ್ಟು ಕ್ಯಾಟ್ಸ್ಗೆ ಫುಡ್ ಹಾಕಿ, ಇವತ್ತು ಲೇಟ್ ಆಯಿತು, ಕ್ಯಾಟ್ಸಿಗೆ ಫುಡ್ ಹಾಕಿ ಸ್ವಲ್ಪ ವಾಟರ್ ಎಲ್ಲ ಹಾಕಿ ಆಮೇಲೆ ಇಲ್ಲಿಂದ ಹೋಗಬೇಕು. ಇದು ಯಾವ ಪಾರ್ಕ್ ಗೊತ್ತಾ, ಕಾರ್ನಿಷೆ ಅಂತ ಇದೆ, ಅಲ್ಲಿ ಪಾರ್ಕ್ ಇದೆ. ಅಲ್ಲಿರುವ ಪಾರ್ಕ್ ಅಬುದಾಬಿಯಲ್ಲಿ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಸೊ ನೀವು ಹೋಗಿ ವಿಸಿಟ್ ಕೊಡಿ. ಇಲ್ಲಿ ಕ್ಯಾಟ್ಸ್ ತುಂಬಾ ಇದೆ, ಅದ್ರ ಜೊತೆ ನೀವು ಆಟ ಆಡ್ಬೋದು ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೆ ಫುಡ್ ಕೂಡ ಹಾಕ್ಬೋದು, ಒಟ್ರಾಶೆ ಹಾಕಬಾರ್ದು, ಒಂದೊಂದು ಪ್ಲೇಸ್ ಇರುತ್ತೆ, ನೀಟಾಗಿ ಕ್ಲೀನಾಗಿ ಹಾಕಬೇಕು. ಅಲ್ಲೆಲ್ಲಿ ಎಲ್ಲಾದರೂ ಒಟ್ರಾಶಿ ನೀವು ಫುಡ್ ತಂದೆಲ್ಲ ಹಾಕಿದರೆ ಚೆನ್ನಾಗಿ ಫೈನ್ ಹಾಕ್ತಾರೆ.
ಪೊಲೀಸ್ ಸೆಕ್ಯೂರಿಟಿ ಎಲ್ಲನೂ ಅಲ್ಲಲ್ಲೇ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಏನೇ ನಾವು ಬೇರೆ ದೇಶದಲ್ಲಿ ಇರ್ಬೋದು, ಅದು ಎಸ್ಪೆಷಲಿ ಈ ದೇಶದಲ್ಲಿ ಏನೇ ಮಾಡೋದಿದ್ರು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇನ್ಫಾರ್ಮೇಷನ್ ಎಲ್ಲ ಗೊತ್ತು ತಗೊಂಡು ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಫುಡ್ ಇಟ್ಟಿದ್ದೀವಿ ಆ್ಯಂಡ್ ಆಚೆ ನೀರು ಕೂಡ ಇಟ್ಟಿದ್ದೀವಿ. ಅದು ಪ್ರೆಗ್ನೆಂಟ್ ಕ್ಯಾಟ್ ಆಯಿತಾ, ಪಾಪ ಅಲ್ಲಿ ಕುತ್ಕೊಂಡಿತ್ತು. ನೋಡಿ ಫುಡ್ ನೋಡಿ, ನೀರು ನೋಡಿ ಬಂತು, ನೀರೆಲ್ಲ ಚೆನ್ನಾಗಿ ಕುಡಿತು. ಸೊ ಈ ಥರ ಹೆಲ್ಪ್ ಮಾಡಬೇಕು ಆಯಿತಾ. ನಾನು ಯಾಕೆ ವೀಡಿಯೋ ನಾನು ಪ್ರತಿ ಸಂಡೇ ನಾವು ಬರ್ತೀವಿ, ಹಾಕ್ತೀವಿ ಫುಡ್ಡು. ನಾನು ಈ ಸಲ ಕರೆಕ್ಟಾಗಿ ವೀಡಿಯೋ ಮಾಡಿದೆ, ಯಾಕಂದರೆ ಕೆಲವೊಂದು ಸಲ ನನಗೆ ವೀಡಿಯೋ ಮಾಡಲಿಕ್ಕೇನಾಗಲ್ಲ, ಫುಲ್ಲು ಕ್ಯಾಟ್ಸ್ ಬಂದುಬಿಡುತ್ತೆ. ಅದಕ್ಕೆ ಬೇಗ ಬೇಗ ಫುಡ್ ಹಾಕುವಾಗ ನನಗೆ ವೀಡಿಯೋ ಎಲ್ಲ ಮಾಡಲಿಕ್ಕಾಗಲ್ಲ. ಈ ಸಲ ಸ್ವಲ್ಪ ಆರಾಮಾಗಿ ಮಾಡಿಕೊಂಡೆ ವಿಡಿಯೋ. ಆ್ಯಂಡ್ ಇದು ಯಾಕೆ ಮಾಡಿರೋದಂದರೆ, ಈ ಥರ ವಿಡಿಯೋ ಬೇರೆಯವ್ರು ಕೂಡ ನೋಡಿದಾಗ ಅವ್ರಿಗೂ ಒಂದು ಮನಸ್ಸಿಗೆ ಅನಿಸುತ್ತೆ ಅಲ್ವಾ, ನಾವು ಕೂಡ ಹೆಲ್ಪ್ ಮಾಡಬೇಕು ಪಾಪ ಸ್ಟ್ರೇ ಆ್ಯನಿಮಲ್ಸಿಗೆ, ಸ್ಟ್ರೇ ಕ್ಯಾಟ್ಸಿಗಿರ್ಬೋದು, ಡಾಗ್ಸಿಗಿರ್ಬೋದು, ಎಲ್ಲದಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಿಮಗೇನು ಮನಸ್ಸು ಬರ್ಬೋದು ಅನ್ನೋ ರೀಸನ್ಗೋಸ್ಕರ ನಾನು ಈ ಥರ ಡೀಟೇಲಾಗಿ ವಿಡಿಯೋ ಹಾಕ್ತಿದ್ದೀನಿ. ಆಯ್ತು ಹಿಡ್ದಿಲ್ಲ ಅಲ್ದಿಲ್ಲ ಚೂಚೂರು ಮನ್ಸು. ಫ್ರೆಂಡ್ಸ್, ಫೈನಲಿ ಕ್ಯಾಟ್ಸ್ಗೆ ಫುಡ್ ಹಾಕಿ ಆಯಿತು. ನಾನು ಅಂದ್ಕೊಂಡಿದ್ದೆ ಅಲ್ಲಿ ಯಾರು ಕೂಡ ಅಂದರೆ ಫುಡ್ ಕೆಲವರು ಹಾಕ್ತಾರೆ ಬಂದು, ಆದರೆ ಇವತ್ತು ಎಲ್ಲ ಕಡೆನೂ ಫುಡ್ ಇತ್ತು ಕ್ಯಾಟ್ಸ್ಗೆ, ಮತ್ತು ನೀರು ಕೂಡ ಇಟ್ಟಿದ್ರು. ಎಲ್ಲ ಕಡೆನೂ ತುಂಬಾ ಇತ್ತು. ನೋಡಿ ನನಗೆ ತುಂಬ ಖುಷಿ ಆಯಿತು, ನಮ್ಮ ಥರನೇ ಬೇರೆಯವ್ರು ಕೂಡ ಹಾಕ್ತಾರೆ ಅಂತ. ಸೊ ಅಷ್ಟೇ, ನಾವು ಕೂಡ ಹಾಕಿದ್ವಿ. ಅವೇನಾ ಎದುರು ಪೊಲೀಸು, ನಾವು ಕೂಡ ಹಾಕಿದ್ವಿ. ಸೊ ನನಗೆ ಈ ಥರ ಎಲ್ಲರೂ ಅದಕ್ಕೆ ಫುಡ್ಡೆಲ್ಲ ಹಾಕಿದರೆ ನೋಡಿದ್ರೆ ನನಗೆ ಖುಷಿ ಆಗುತ್ತೆ, ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ನನಗೆ, ಇಲ್ಲ ಅಂದರೆ ಒಂಥರ ಅಂತ ಅನಿಸುತ್ತೆ. ಸೊ ಈಗ ನಾವು ಮನೆಗೆ ಹೋಗ್ತಿದ್ದೀವಿ, ಫುಲ್ಲು ಟಯರ್ಡ್ ಆಗಿದೆ. ನನ್ನ ಹಸ್ಬೆಂಡಿದು ಪ್ಲ್ಯಾನ್ ಬೇರೆನೇ ಇದೆ, ಬೇರೆ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲ, ನನಗೆ ಫುಲ್ಲು ಟಯರ್ಡ್ ಆಗಿದೆ, ನನಗೆ ಬೇಡ ಅಂತ ಹೇಳಿದೆ. ಸೊ ಈಗ ಡೈರೆಕ್ಟಾಗಿ ಮನೆಗೆ ಹೋಗಬೇಕು ಅಷ್ಟೇ. ಫ್ರೆಂಡ್ಸ್, ಈಗ ಮನೆಗೆ ಬಂದಿರೋದಷ್ಟೇ. ಸೊ ನೈಟ್ ಊಟ ಏನು ತಿನ್ಬೇಕಂತ ಅನಿಸ್ತಿಲ್ಲ. ಸೊ ಹಾಗಾಗಿ ನಾನು ಈವ್ನಿಂಗ್ ನಾವು ಕಾಫಿ ಕೊಡ್ತೀವಿ, ಸೊ ನಾನೀಗ ಬ್ಲ್ಯಾಕ್ ಕಾಫಿ ಮಾಡ್ತೀನಿ ನಮಗಿಬ್ಬರಿಗೆ. ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆ ಸ್ಪೈಸಿ ನೂಡಲ್ಸ್ ಮಾಡ್ತೀನಿ. ಅಂದರೆ ಸ್ಪೈಸಿ ನೂಡಲ್ಸ್ ಅಂದರೆ ಇದು ಬರುತ್ತಲ್ಲ, ಚಿಂಗ್ಸ್ ಅವಳು ಈ ನೂಡಲ್ಸ್ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ. ಟಯರ್ಡ್ ಏನು ಮಾಡಿಲ್ಲ, ಬಟ್ ಬಿಸಿಲಿಗೆ ಟಯರ್ಡ್ ಅಂತ ಅನ್ಸುತ್ತೆ ಅಷ್ಟೇ.
ನೂಡಲ್ಸ್ ನನ್ನ ಹಸ್ಬೆಂಡ್ ಮಾಡ್ತಾರೆ, ನಾನು ಬ್ಲ್ಯಾಕ್ ಕಾಫಿ ಮಾಡಿದೆ. ವಾವ್, ಬಿಸಿ ಬಿಸಿ ನೂಡಲ್ಸ್ ಬಂತು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು ನಾವು ಮ್ಯಾಗಿ ಎಲ್ಲ ಯಾವಾಗಲೂ ತಿನ್ನಲ್ಲ, ಯಾವಾಗನಾದ್ರೂ ಒಂದ್ಸಲ ಇದನ್ನು ತಿಂತೀವಿ ಅಷ್ಟೇ. ಫ್ರೆಂಡ್ಸ್ ಮೂವಿ ನೋಡ್ತಿದ್ದೀವಿ. ಮೂವಿ ನೋಡಿಕೊಂಡು ಮ್ಯಾಗಿ ತಿನ್ನೋದು. ಎಡ ಸ್ಪೈಸಿಯಾ ಕಾರಣ ಸ್ಪೈಸಿ ಉಂಟು ಫ್ರೆಂಡ್ಸ್. ನಾವು ಡೈಲಿ ಹಾರರ್ ಮೂವಿ ನೋಡ್ತೀವಿ. ನಿಮ್ಗೇನಾದರೂ ಹಾರರ್ ಮೂವಿ ಒಳ್ಳೆಯದು ಗೊತ್ತಿದ್ರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಚೆನ್ನಾಗಿರುತ್ತೆ ಹಾರರ್ ಮೂವೀಸ್ ನೋಡೋಕ್ಕೆ. ಆಲ್ಮೋಸ್ಟ್ ನಾವು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ತಮಿಳ್, ತೆಲುಗು ಇದೆಲ್ಲದರಲ್ಲಿ ಆಲ್ಮೋಸ್ಟ್ ನಂಗೆ ಮಸ್ತ್ ತೂತದ ಹಾರರ್ ಮೂವೀಸು. ತುಂಬ ನೋಡಿದ್ದೀವಿ, ಚೆನ್ನಾಗಿರುತ್ತೆ ನೋಡಲಿಕ್ಕೆ ಆಯಿತಾ. ಕ್ಯೂರಿಯಾಸಿಟಿ ಇರುತ್ತೆ ಇನ್ನೇನು ಆಗುತ್ತೆ ಅಂತ. ಹಾಗಾಗಿ ನಿಮಗೇನಾದರೂ ಒಂದು ಒಳ್ಳೆ ಫುಲ್ ಭಯ ಅಂತ ಅನಿಸ್ಬೇಕು, ಆ ಥರ ಏನಾದರೂ ಹಾರರ್ ಮೂವೀಸ್ ಇದ್ದರೆ ಸಜೆಸ್ಟ್ ಮಾಡಿ ಕಮೆಂಟಲ್ಲಿ ಆಯಿತಾ. ಇನ್ನು ಲಿಪ್ಸ್ ಬರೋ ಕೆಂಪೌಂಡ್ ಮರ ಆಯಿತಾ ಕಾರಣ. ಓಕೆ ಫ್ರೆಂಡ್ಸ್, ಇದೊಂದು ಚಿಕ್ಕ ವಿಡಿಯೋ. ಇದೊಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.